ನೋಡಿ, ಇವತ್ತು ಜನಾರ್ದನ್ ರೆಡ್ಡಿ ಅವರು ಪೊಲೀಸರು ಮತ್ತೆ ನಾರಾ ಭರತ್ ರೆಡ್ಡಿಯ ಮೇಲೆ ಒಂದು ದೂರನ್ನ ಕೊಡ್ತಾರೆ, FIR ದಾಖಲು ಮಾಡಿ ಅಂತ ಹೇಳಿ. ಬಟ್ ದಾಖಲು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ದೂರನ್ನ ಕೊಟ್ಟಿದ್ರು, ಸ್ಟೋರಿ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ ಗಲಭೆ ವೇಳೆ ಗುಂಡೇಟಿಗೆ ರಾಜಶೇಖರ್ ಬಲಿ. ಮೊದಲು ಗುಂಡಿ ತೋಡಿ ಆಮೇಲೆ ಮೃತದೇಹ ಸುಟ್ರ. ಕಟ್ಟಿಗೆ ಬದಲು ಗ್ಯಾಸ್ನಿಂದ ಮೃತದೇಹವನ್ನ ಸುಟ್ಟಾಕಿದ್ರ. ಮಾಜಿ ಸಚಿವ ಜನಾರ್ದನ ರೆಡ್ಡಿಯಿಂದ ಮತ್ತೊಂದು ಸಾಕ್ಷ್ಯ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನ ಬಗ್ಗೆ ದಿನಕ್ಕೊಂದು ಸಾಕ್ಷಿಯನ್ನ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ 2 ಬಾರಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಅಂತ ಆರೋಪಿಸಿದ್ದ ರೆಡ್ಡಿ ಈಗ ಶವ ಸಂಸ್ಕಾರ ಸಂಬಂಧ ಇನ್ನೊಂದು ವಿಡಿಯೋ ಬಿಡುಗಡೆ ಮಾಡಿ ಹೊಸ ಬಾಂಬೊಂದನ್ನು ಸಿಡಿಸಿದ್ದ. ಅಂತ್ಯ ಸಂಸ್ಕಾರಕ್ಕೆ ಗುಂಡಿ ತೋಡಿದ್ಯಾಕೆ, ಆಮೇಲೆ ಗುಂಡಿ ಮುಚ್ಚಿದ್ಯಾಕೆ? ಬಳ್ಳಾರಿ ಶಾಸಕರೇ ಒತ್ತಡ ಹೇರಿ ಮುಚ್ಚಿಸಿದ್ರ? ಹೌದು, ಹೀಗೊಂದು ಆರೋಪವನ್ನ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮಾಡಿದ್ದಾರೆ. ಸ್ಮಶಾನದಲ್ಲಿನ ಸಿಬ್ಬಂದಿ ಸೋಮ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿದ ಜನಾರ್ದನ್ ರೆಡ್ಡಿ ಮೊದಲು ಮಣ್ಣು ಮಾಡೋದಕ್ಕೆ ಗುಂಡಿ ತೋಡಿ ಆ ಬಳಿಕ ಮೃತದೇಹ ಸುಡಲಾಗಿತ್ತು ಎಂದಿದ್ದಾರೆ. ಸ್ಮಶಾನದಲ್ಲಿ ಮೊದಲು ಅಂತ್ಯ ಸಂಸ್ಕಾರ ಮಾಡಲು ಗುಂಡಿ ತೋಡಿರ್ತಾರೆ. ಆದರೆ ರಘು ಅನ್ನೋ ವ್ಯಕ್ತಿ ಫೋನ್ ಮಾಡಿ ಗುಂಡಿ ಮುಚ್ಚೋದಕ್ಕೆ ಹೇಳ್ತಾನೆ. ಮತ್ತೆ ಮರಣೋತ್ತರ ಪರೀಕ್ಷೆ ನಡೆಯೋ ಸಾಧ್ಯತೆ ಇದ್ದಿದ್ದರಿಂದ ಸಾಕ್ಷ್ಯಾಧಾರ ಸಿಗಬಾರದು ಅಂತ ಹೀಗೆ ಮಾಡಲಾಗಿದೆ ಅಂತ ರೆಡ್ಡಿ ಆರೋಪಿಸಿದ್ದಾರೆ. ಕಟ್ಟಿಗೆ ಬದಲು ಗ್ಯಾಸ್ನಿಂದ ಮೃತದೇಹ ಸುಡಲಾಗಿದೆ ಅಂತ ದೂರಿದ್ದಾರೆ. వాళ్ళ ప్రకారం పోవాలి కదా. వచ్చి ఫోటోలు కొడతారు, ఆ ఫోన్ నంబర్ రాసుకొని చూపిస్తేనే వాళ్ళ ఫోటో కొట్టి అన్ని చేసి చేసినా వద్దారు. ಬಸನ ಹುಡುಗ ಇವನೇ ಕೊಡಿ ತೆಗಿಯೋದೆಲ್ಲ ಮೇಂಟೈನ್ ಮಾಡೋದು. నాకు పట్టణం లైన్ పూర్తి చేసే వచ్చినప్పుడు ఏంటంటే ఏమున్నా మనకు తెలియదు కదా. ఏమో అక్కడి నుంచి ఎక్కడ ఏం ప్రాబ్లం ఉన్నా ఏమో తెలియదు. లేదు పులుసల్లా అని చెప్పినాము. ನೋಡಿ, ಸ್ಮಶಾನದಲ್ಲಿ ಆ ಹುಡುಗ ಸೋಮು ಅಂತ ಹೇಳ್ಬಿಟ್ಟು ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿಗೆ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣಬೇಕಾಗುತ್ತೆ ಶವ ಅಂತೇಳಿ ಅವ್ರ ತಾಯಿ ಹೇಳಿದ್ರು ಅಂತೇಳಿ ರಘುವನ್ನ ಹುಡುಗ ಈ ಹುಡುಗನಿಗೆ ಫೋನ್ ಮಾಡ್ತಾನೆ. ಕುಣಿ ತೆಗಿತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ ರಘುವನ್ನವನ ಕಡೆಯಿಂದಾನೆ. ಫೋನ್ ಬಂದುಬಿಟ್ಟು ಸ್ವಲ್ಪ ನೀನು ಕುಣಿ ಮುಚ್ಚಿಬಿಟ್ಟು ನೀನು MLA ಹೇಳಿದಾರಂತೆ, ಸುಡಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂಥೇಳಿ. ಯಾಕೆಂದರೆ ಮತ್ತೆ ಬಾಡಿನ ಹೊರ ತೆಗೆದು ಮುಂದೆ ಯಾವತ್ತಾದರೂ ಕೂಡ ಮತ್ತೆ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವುದು ಪ್ರೂಫ್ ಇರಬಾರ್ದು, ಅದನ್ನು ಸುಟ್ಬಿಡೋದೇ ವಾಸಿ ಅಂತೇಳಿ ಹಿಂದೂ ಸಂಪ್ರದಾಯದಂತೆ ಕಟ್ಟಿಗೆಗಳನ್ನಿಟ್ಟು ಕೂಡ ನಾವು ಸುಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇದನ್ನ ಏನು ಮಾಡಿದ್ದಾರೆ, ಗ್ಯಾಸ್ ಇಂದ ಸುಟ್ಟಿದ್ದಾರೆ. ಬ್ಯಾನರ್ ಗಲಭೆಯಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನ ನಂತರದಲ್ಲಿ ಅಂತ್ಯ ಸಂಸ್ಕಾರದ ಬಗ್ಗೆ ಇದೀಗ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಒಂದಿಷ್ಟು ಸಂಶಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ರಾಜಶೇಖರ್ ಅಂತ್ಯ ಸಂಸ್ಕಾರಕ್ಕೆ ಆರಂಭದಲ್ಲಿ ಕುಣಿ ತೋಡಲಾಗಿತ್ತು, ಆದರೆ ಅದಾದ್ಮೇಲೆ ಅವರನ್ನ ಸುಟ್ಟು ಹಾಕಲಾಯಿತು. ಅಂದ್ರೆ ಇದೆಲ್ಲದಕ್ಕೂ ಕೂಡ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಅಣತೆ ಅಂತ ನಡೀತು. ಒಂದು ಕಡೆಗೆ ಸಾಕ್ಷ್ಯನಾಶಕ್ಕೋಸ್ಕರ ಈ ರೀತಿಯಾಗಿ ಸುಟ್ಟು ಹಾಕಲಾಗಿತ್ತು. ಅಂದ್ರೆ ಮತ್ತೆ ರೀಪೋಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಸಾಕ್ಷಿಗಳು ಸಿಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ. ಯಾಕಂದ್ರೆ ಅವ್ರ ಕುಟುಂಬಸ್ಥರು ಸಹಿತ ರಾಜಶೇಖರ್ ಅಂತ್ಯ ಸಂಸ್ಕಾರವನ್ನ ಮಣ್ಣಿನಲ್ಲಿ ಮುಚ್ಚಬೇಕನ್ನುವಂತಾಗಿತ್ತು. ಆದರೆ ಆರಂಭದಲ್ಲಿ ಕುಣಿ ತೋರಿಸಿ ತದನಂತರದಲ್ಲಿ ಶಾಸಕರು ಒತ್ತಡವನ್ನು ಹಾಕಿದ್ರು. ಹೀಗಾಗಿ ಸಾಕ್ಷ್ಯನಾಶದ ಯತ್ನದ ಫಲವಾಗಿನೇ ರಾಜಶೇಖರ್ ಅವರನ್ನ ಸುಟ್ಟು ಹಾಕಲಾಯಿತು ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರೆ. ಅಂದ್ರೆ ಇದರಲ್ಲಿ ಪೊಲೀಸರು ಕೂಡ ನೇರವಾಗಿ ಭಾಗಿಯಾಗಿ ಸಾಕ್ಷ್ಯನಾಶ ಪಡಿಸುವ ನಿಟ್ಟಿನಲ್ಲಿ ರಾಜಶೇಖರ್
ರಾಜಶೇಖರ್ ಅವರ ಮೃತದೇಹವನ್ನು ಸುಟ್ಟು ಹಾಕಲಾಯಿತು ಅನ್ನುವಂತ ಗಂಭೀರ ಆರೋಪನ ಇದೀಗ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿಯೇ ಕಾರಣ. ನಾಳೆಯೊಳಗೆ ಭರತ್ ರೆಡ್ಡಿ ಬಂಧನಕ್ಕೆ ಡೆಡ್ಲೈನ್. ಇನ್ನು ಬಳ್ಳಾರಿ ಗಲಭೆಯಲ್ಲಿ ಮೃತಪಟ್ಟ ರಾಜಶೇಖರ್ ಸಾವಿಗೆ ಶಾಸಕ ಭರತ್ ರೆಡ್ಡಿ ಹಾಗೂ ಆತನ ಆಪ್ತ ಸತೀಶ್ ರೆಡ್ಡಿಯೇ ಕಾರಣ. ಆದರೆ ಇದುವರೆಗೆ ಪೊಲೀಸರು ಬಂಧಿಸಿಲ್ಲ ಅಂತ ದೂರಿದ್ದಾರೆ. ನಾಳೆಯೊಳಗೆ ಭರತ್ ರೆಡ್ಡಿ ಬಂಧಿಸಿಲ್ಲ ಅಂದರೆ ಉಗ್ರ ಹೋರಾಟ ನಡೆಸೋದಾಗಿ ಜನಾರ್ದನ್ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಸ ಎಸ್ಪಿ ಹಾಗೂ ಐಜಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಲೂ ರೆಡ್ಡಿ ಎಚ್ಚರಿಸಿದ್ದಾರೆ. ಎಲ್ಲಾದರೂ ಒಂದು ಕಡೆ ಬೆಳಿಗ್ಗೆ ಕೊಲೆಯಾಗಿದೆ ಅಂತಂದರೆ ಸಂಜೆಗೆಲ್ಲ 4 ಮಂದಿನ ಬಂಧನ ಮಾಡಿದ್ರು, 6 ಮಂದಿನ ಬಂಧನ ಮಾಡಿದ್ರು ಅಂತೇಳಿ. ಇಲ್ಲಿ ಬಂಧನ ಮಾಡಿರೋಂಥದ್ದು ಒಬ್ಬ ಪ್ರೈವೇಟ್ ಗನ್ಮೆನ್ ಬಂಧನ ಮಾಡಿದ್ದಾರೆ. ಕ್ಲಿಯರ್ ಕಟ್ ಮರ್ಡರ್ ಅದು, ಕೊಲೆ. ಅದನ್ನ ಯಾರ ಸಮಕ್ಷಮದಲ್ಲಿ ಮಾಡಿದ್ದು? MLA ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಆಗಿರುವಂಥದ್ದು. ನಮ್ಮ ಮನೆ ಮುಂದೆ ಇಷ್ಟೊತ್ತಿಗಾಗಲೇ ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅವರು ಬೆನ್ನಿಗೆ ನಿಂತಿದ್ದಾರೆ, ಅಥವಾ ಈ ಹೊಸ ಅಧಿಕಾರಿಗಳು ಏನು ಬಂದಿದ್ದಾರೆ ಅವ್ರಿಗಾದ್ರೂ ಕೂಡ 24 ಗಂಟೆ ಸಮಯ ಅನ್ನೋದು ಭಾಳ ಹೆಚ್ಚು. ಯಾಕಂದರೆ ಇಷ್ಟು ಎವಿಡೆನ್ಸ್ಗಳಿದೆ ಅಲ್ಲ, ಇಷ್ಟು ವಿಜುವಲ್ಸ್ ಇದೆ, ಇಷ್ಟು ಪ್ರೂಫ್ಸ್ ಇದೆ. ಬಟ್ ನಾವು ಕಾನೂನು ಪ್ರಕಾರ ನಾವು ಅವ್ರನ್ನ ಬಂಧನ ಮಾಡ್ತೀವಿ ಅಂತ ಹೇಳಿ ನಮ್ಮ ಬಳ್ಳಾರಿ ಜನರ ಮತ್ತು ರಾಜ್ಯದ ಜನರ ಮುಂದೆ ಈ ಪ್ರಾಮಾಣಿಕ ಅಧಿಕಾರಿಗಳು ತೋರಿಸ್ಕೊಳ್ತಾರೆ. ನಾವು ನೋಡೋಣ ಅಷ್ಟೇ. ರೆಡ್ಡಿ ದೂರನ್ನ ನಿರ್ಲಕ್ಷಿಸಿದ್ರ ಪೊಲೀಸರು. ದೂರು ಕೊಟ್ಟರೂ ಇದುವರೆಗೆ ಕ್ರಮ ಇಲ್ಲ. ಈ ಮಧ್ಯೆ ಬಳ್ಳಾರಿ ಎಎಸ್ಪಿ ರವಿಕುಮಾರ್, ಡಿವೈಎಸ್ಪಿ ಚಂದ್ರಕಾಂತ ನಂದರೆಡ್ಡಿ ಹಾಗೂ ಶಾಸಕ ಭರತ್ ರೆಡ್ಡಿ ಮೇಲೆ ಜನವರಿ 6ರಂದು ಜನಾರ್ದನ್ ರೆಡ್ಡಿ ಮತ್ತೊಂದು ದೂರು ನೀಡಿದ್ದಾರೆ. ಆದರೆ ನೀಡಿದ ಕೇಸ್ಗೆ ಎಫ್ಐಆರ್ ಮಾಡಿಲ್ಲ ಅಂತ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಗೆ ಘಟನೆ ವಿವರ ಸಹಿತವಾಗಿ ಜನಾರ್ದನ್ ರೆಡ್ಡಿ ದೂರು ನೀಡಿದ್ರು. ಘಟನೆಗೆ ಕಾರಣೀಕರ್ತರ ಮೇಲೆ ಕೇಸ್ ಮಾಡಿಕೊಳ್ಳಲು ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಎಫ್ಐಆರ್ ಮಾಡದೆ ಹಿಂಬರಹ ನೀಡಿದ್ದಾರೆ. ನಾನು ಕೇಸ್ ಮಾಡಿದ್ರೆ ಈಗಾಗಲೇ ನೀಡಿದ ಕಂಪ್ಲೇಂಟ್ ಅನ್ವಯವಾಗಿ ಇದನ್ನು ಪರಿಗಣಿಸಲಾಗುವುದು ಅಂತ ಪೊಲೀಸರು ಹಿಂಬರಹ ಕೊಟ್ಟಿದ್ದಾರೆ. ನಾನು ಕೊಟ್ಟ ದೂರು ಬೇರೆ, ಅವರು ಹಿಂಬರಹ ಕೊಟ್ಟಿದ್ದೇ ಬೇರೆ ಅಂತ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ, ಅಡಿಷನಲ್ ಎಸ್ಪಿ ರವಿಕುಮಾರ್ ಹಾಗೂ ಡಿವೈಎಸ್ಪಿ ಚಂದ್ರಕಾಂತ ನಂದರೆಡ್ಡಿ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಿಸುವುದಾಗಿ ಎಚ್ಚರಿಸಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 6 ಪ್ರಕರಣಗಳು ದಾಖಲಾಗಿರುವಂಥದ್ದು. ಅದಾದ್ಮೇಲೆ ಮತ್ತೆ ಇದೀಗ ಜನಾರ್ದನ್ ರೆಡ್ಡಿ ಅವರು 6ನೇ ತಾರೀಕಿಗೆ ಮತ್ತೊಂದು ದೂರನ್ನು ಕೂಡ ದಾಖಲೆ ಮಾಡ್ತಾರೆ. ಅಂದ್ರೆ ಇಡೀ ಪ್ರಕರಣಕ್ಕೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಅಡಿಷನಲ್ ಎಸ್ಪಿ ರವಿಕುಮಾರ್ ಮತ್ತು ಡಿವೈಎಸ್ಪಿ ನಂದರೆಡ್ಡಿ ಅವರೇ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಅವರೊಂದು ದೂರನ್ನು ಕೂಡ ದಾಖಲೆ ಮಾಡ್ತಾರೆ. ಅಂದ್ರೆ ಈ 3 ಜನರ ಮೇಲೆ ಆಕ್ಷನ್ ಮಾಡಬೇಕು ಮತ್ತು ಇವರು 3 ಜನನೇ ಇಡೀ ಘಟನೆಗೆ ಕಾರಣ. ಈ ಒಂದು ಘಟನೆ ನಡೀಲಿಕ್ಕೆ ಅವರು ಸಹಕರಿಸಿದ್ರು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕೂಡ ಸಾವಾಯಿತು ಅನ್ನುವಂಥ ಗಂಭೀರ ಆರೋಪನ ಕೂಡ ಮಾಡಿದ್ರು. ಆದ್ರೆ ದೂರನ್ನ ಬ್ರೂಸ್ಪೇಟೆ ಪೊಲೀಸರು ದೂರನ್ನ ಸ್ವೀಕಾರ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೊಂದು ಹಿಂಬರವನ್ನ ಕೊಡೋದ್ರ ಮೂಲಕ ಈ ಹಿಂದೆ ನೀವೇನು ದೂರು ಕೊಟ್ಟಿದ್ರಿ, ಅದರಲ್ಲೇ ಈ ಕೇಸನ್ನು ಕೂಡ ಪರಿಗಣಿಸ್ತೀವಿ ಅನ್ನೋ ರೀತಿಯಲ್ಲಿ ಅವ್ರಿಗೊಂದು ಹಿಂಬರವನ್ನ ಕೊಟ್ಟು ಎಫ್ಐಆರ್ ಅನ್ನ ದಾಖಲೆ ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಪೊಲೀಸರ ನಡೆಗೂ ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ನಾನು ಕೊಟ್ಟಂತ ದೂರನ್ನ ಎಫ್ಐಆರ್ ಮಾಡ್ಕೊಂಡಿಲ್ಲ, ಹೀಗಾಗಿ ನಾನು ಹೈಕೋರ್ಟ್ಗೆ ಹೋಗಿ ಒಂದು ಖಾಸಗಿ ದೂರನ್ನ ಸಲ್ಲಿಕೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಸ್ಪಷ್ಟಪಡಿಸಿದರೆ ನಾನು ಕೊಟ್ಟಂತ ದೂರಿಗೆ ಎಫ್ಐಆರ್ ದಾಖಲೆ ಮಾಡ್ಕೊಂಡಿಲ್ಲ, ಇಡೀ ಘಟನೆಗೆ ಕಾರಣ ಆಗಿರುವಂತಹ 2 ಅಧಿಕಾರಿಗಳು ಮತ್ತು ಅವರು ಶಾಸಕನ ಮೇಲೆ ಎಫ್ಐಆರ್ ಮಾಡ್ಕೊಂಡಿಲ್ಲ, ಶಾಸಕರನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಇದುವರೆಗೂ ಪೊಲೀಸರು ಮಾಡಿಲ್ಲ. ಇದೆಲ್ಲದಕ್ಕೂ ಕೂಡ ಡಿವೈಎಸ್ಪಿ, ಅಡಿಷನಲ್ ಎಸ್ಪಿ, ಅದರ ಜೊತೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಕಾರಣ ಅನ್ನುವಂಥ ಆರೋಪನ ಮಾಡಿದ್ದಾರೆ. ಆದ್ರೆ ಪೊಲೀಸರು ಎಫ್ಐಆರ್ ದಾಖಲೆ ಮಾಡ್ಕೊಳ್ಳದೆ ಇರೋದ್ರಿಂದ ಇದೀಗ ಕೋರ್ಟ್ ಮೂಲಕ ಖಾಸಗಿ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ಬಳ್ಳಾರಿ ನೂತನ ಎಸ್ಪಿ ಸುಮನ್ ಪೆನ್ನೇಕರ್ ಗಲಭೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.